ಇಂದಿನ ಜಗತ್ತಿನಲ್ಲಿ ಎಲ್ಲರೂ ತಮ್ಮ ಮಾತುಗಳನ್ನು ಸಾಬೀತುಪಡಿಸಲು, ತಮ್ಮ ಅಭಿಪ್ರಾಯವನ್ನು ಇತರರ ಮೇಲೆ ಹೇರಲು ಮತ್ತು ಪ್ರತಿಯೊಂದು ವಿಷಯದಲ್ಲೂ ತಾವು ಸರಿ ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುವ ಒಂದು ಆಳವಾದ ಸತ್ಯವೇನೆಂದರೆ, ಜೀವನದಲ್ಲಿ ಎಲ್ಲಾ ಯುದ್ಧಗಳನ್ನು ಮಾತಿನಿಂದ ಗೆಲ್ಲಲು ಸಾಧ್ಯವಿಲ್ಲ, ಕೆಲವು ಯುದ್ಧಗಳನ್ನು ಮೌನದಿಂದ ಮಾತ್ರ ಗೆಲ್ಲಬಹುದು. ಮೌನ ಎಂದರೆ ಭಯವಲ್ಲ, ಮೌನ ಎಂದರೆ ದುರ್ಬಲತೆಯಲ್ಲ, ಮೌನ ಎಂದರೆ ಸೋಲು ಸಹ ಅಲ್ಲ. ನಿಜವಾದ ಮೌನವು ಶಕ್ತಿಯ ಸಂಕೇತ. ತನ್ನ ಮನಸ್ಸನ್ನು ನಿಯಂತ್ರಿಸಬಲ್ಲವನು ಮಾತ್ರ ನಿಜವಾದ ಮೌನವನ್ನು ಪಾಲಿಸಬಲ್ಲನು. ಕೋಪ ಬಂದಾಗ ಕಿರುಚುವುದು ಸುಲಭ. ಆದರೆ ಕೋಪ ಬಂದಾಗಲೂ ಶಾಂತವಾಗಿರುವುದು ಬಹಳ ಕಷ್ಟ. ಅದಕ್ಕಾಗಿ ಮೌನವು ಸಾಮಾನ್ಯ ವ್ಯಕ್ತಿಯ ಗುಣವಲ್ಲ, ಅದು ಮಹಾನ್ ವ್ಯಕ್ತಿಯ ಲಕ್ಷಣವಾಗಿದೆ. ಶ್ರೀಕೃಷ್ಣನು ಅರ್ಜುನನಿಗೆ ಜೀವನದ ಅನೇಕ ರಹಸ್ಯಗಳನ್ನು ತಿಳಿಸುತ್ತಾನೆ. ಅದರಲ್ಲಿ ಪ್ರಮುಖವಾದದ್ದು ಮನಸ್ಸಿನ ನಿಯಂತ್ರಣ. ಮನಸ್ಸು ನಿಯಂತ್ರಣದಲ್ಲಿದ್ದರೆ ಮಾತುಗಳು ನಿಯಂತ್ರಣದಲ್ಲಿರುತ್ತವೆ. ಮಾತುಗಳು ನಿಯಂತ್ರಣದಲ್ಲಿದ್ದರೆ ಜೀವನವೂ ಸುಂದರವಾಗುತ್ತದೆ. ಅನೇಕ ಸಮಸ್ಯೆಗಳು ನಾವು ಹೇಳಬಾರದ ಮಾತುಗಳನ್ನು ಹೇಳುವುದರಿಂದಲೇ ಹುಟ್ಟುತ್ತವೆ. ಒಂದು ಕಠಿಣ ಮಾತು ವರ್ಷಗಳ ಸಂಬಂಧವನ್ನು ಮುರಿಯಬಲ್ಲದು. ಆದರೆ ಒಂದು ಮೌನ ಅನೇಕ ಸಮಸ್ಯೆಗಳನ್ನು ತಪ್ಪಿಸಬಲ್ಲದು. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು ಯಾವಾಗಲೂ ಇರುತ್ತಾರೆ. ನೀವು ಎಷ್ಟು ಒಳ್ಳೆಯವರಾಗಿದ್ದರೂ ಟೀಕಿಸುವವರು ಸಿಗುತ್ತಾರೆ. ಅಂತಹ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಉತ್ತರ ಕೊಡಲು ಹೋದರೆ ನಿಮ್ಮ ಶಾಂತಿ ಕಳೆದು ಹೋಗುತ್ತದೆ. ನಿಮ್ಮ ಸಮಯ ವ್ಯರ್ಥವಾಗುತ್ತದೆ. ನಿಮ್ಮ ಮನಸ್ಸು ಅಶಾಂತವಾಗುತ್ತದೆ. ಆದ್ದರಿಂದ ಕೆಲವೊಮ್ಮೆ ಮೌನವೇ ಅತ್ಯುತ್ತಮ ಉತ್ತರ. ಸಿಂಹ ಕಾಡಿನಲ್ಲಿ ನಡೆಯುವಾಗ ಪ್ರತಿಯೊಂದು ನಾಯಿಯ ಬೊಗಳುವಿಕೆಗೆ ಉತ್ತರ ಕೊಡುವುದಿಲ್ಲ, ಏಕೆಂದರೆ ತನ್ನ ಶಕ್ತಿಯ ಬಗ್ಗೆ ಅದಕ್ಕೆ ಗೊತ್ತಿದೆ. ಅದೇ ರೀತಿ ನಿಮ್ಮ ಮೌಲ್ಯ ನಿಮಗೆ ಗೊತ್ತಿದ್ದರೆ ಪ್ರತಿಯೊಬ್ಬರ ಟೀಕೆಗೆ ಪ್ರತಿಕ್ರಿಯಿಸುವ ಅಗತ್ಯವಿಲ್ಲ. ನಿಮ್ಮ ಸಾಧನೆಯೇ ಅವರಿಗೆ ಉತ್ತರವಾಗಲಿ. ಭಗವದ್ಗೀತೆ ನಮಗೆ ಕಲಿಸುವ ಮತ್ತೊಂದು ಪಾಠವೆಂದರೆ ನಮ್ಮ ಕರ್ತವ್ಯದ ಮೇಲೆ ಗಮನ ಹರಿಸಬೇಕು. ಇತರರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಹೆಚ್ಚು ಯೋಚಿಸಿದರೆ ನಮ್ಮ ಗುರಿಯಿಂದ ದೂರವಾಗುತ್ತೇವೆ. ಜೀವನದಲ್ಲಿ ಯಶಸ್ಸು ಸಾಧಿಸುವವರು ಎಲ್ಲರಿಗೂ ಉತ್ತರ ಕೊಡುವುದಿಲ್ಲ, ಅವರು ತಮ್ಮ ಕೆಲಸದ ಮೂಲಕ ಉತ್ತರ ನೀಡುತ್ತಾರೆ. ಮೌನವು ಕೆಲವೊಮ್ಮೆ ಮಾತಿಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿದೆ. ಅನೇಕ ಬಾರಿ ನಾವು ಮಾತಿನಿಂದ ಹೇಳಲಾಗದ ವಿಷಯವನ್ನು ನಮ್ಮ ಮೌನ ಹೇಳುತ್ತದೆ. ಒಬ್ಬ ವ್ಯಕ್ತಿ ಅನಗತ್ಯ ವಾದದಲ್ಲಿ ತೊಡಗಿಕೊಳ್ಳದೆ ಮೌನವಾಗಿದ್ದರೆ ಅದು ಅವನ ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ. ಏಕೆಂದರೆ ಪ್ರತಿಯೊಂದು ಯುದ್ಧವನ್ನು ಗೆಲ್ಲಬೇಕೆಂದಿಲ್ಲ, ಕೆಲವು ಯುದ್ಧಗಳಿಂದ ದೂರ ಉಳಿಯುವುದೇ ನಿಜವಾದ ಗೆಲುವು. ನಿಮ್ಮ ಜೀವನದಲ್ಲಿ ಕೆಲವರು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸುತ್ತಾರೆ. ನಿಮ್ಮ ಕೋಪವನ್ನು ಹೊರತೆಗೆದು ನಿಮ್ಮ ಶಾಂತಿಯನ್ನು ಹಾಳುಮಾಡಲು ಪ್ರಯತ್ನಿಸುತ್ತಾರೆ. ನೀವು ಕೋಪದಿಂದ ಪ್ರತಿಕ್ರಿಯಿಸಿದರೆ ಅವರು ಗೆದ್ದಂತಾಗುತ್ತದೆ. ಆದರೆ ನೀವು ಶಾಂತವಾಗಿ ಮೌನವಾಗಿದ್ದರೆ ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ಹಿಡಿತವಿದೆ ಎಂಬುದು ಸಾಬೀತಾಗುತ್ತದೆ. ಶ್ರೀಕೃಷ್ಣನು ಹೇಳುವಂತೆ, ಜ್ಞಾನಿಯು ಪ್ರಶಂಸೆ ಬಂದರೂ ಹೆಚ್ಚು ಸಂತೋಷಪಡುವುದಿಲ್ಲ, ಟೀಕೆ ಬಂದರೂ ದುಃಖಪಡುವುದಿಲ್ಲ, ಏಕೆಂದರೆ ಅವನು ತನ್ನ ಮೌಲ್ಯವನ್ನು ಇತರ ಅಭಿಪ್ರಾಯದಿಂದ ಅಳೆಯುವುದಿಲ್ಲ. ಅವನ ಆತ್ಮವಿಶ್ವಾಸ ಅವನ ಒಳಗಿನಿಂದ ಬರುತ್ತದೆ. ಇಂದಿನ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಜನರು ಸಣ್ಣ ವಿಷಯಕ್ಕೂ ಜಗಳ ಮಾಡುತ್ತಾರೆ. ಕಾಮೆಂಟ್ಗಳಲ್ಲಿ ವಾದಿಸುತ್ತಾರೆ. ಅನಗತ್ಯವಾಗಿ ಸಮಯ ವ್ಯರ್ಥ ಮಾಡುತ್ತಾರೆ. ಆದರೆ ಯಶಸ್ವಿ ವ್ಯಕ್ತಿಗಳು ತಮ್ಮ ಸಮಯವನ್ನು ಜಗಳಕ್ಕೆ ಬಳಸುವುದಿಲ್ಲ, ಅವರು ತಮ್ಮ ಕನಸುಗಳನ್ನು ನನಸಾಗಿಸಲು ಬಳಸುತ್ತಾರೆ. ಮೌನ ಎಂದರೆ ಎಲ್ಲ ಸಮಯದಲ್ಲೂ ಮಾತನಾಡಬಾರದು ಎಂಬುದಲ್ಲ, ಯಾವಾಗ ಮಾತನಾಡಬೇಕು ಮತ್ತು ಯಾವಾಗ ಮೌನವಾಗಿರಬೇಕು ಎಂಬುದನ್ನು ತಿಳಿದುಕೊಳ್ಳುವುದೇ ಜ್ಞಾನ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ಹೇಳುವುದು ಮುಖ್ಯ, ಆದರೆ ಅನಗತ್ಯ ಸಮಯದಲ್ಲಿ ಮೌನವಾಗಿರುವುದು ಇನ್ನೂ ಮುಖ್ಯ. ಒಂದು ಮರ ಫಲಗಳಿಂದ ತುಂಬಿದಾಗ ತಲೆ ಬಾಗುತ್ತದೆ. ಅದೇ ರೀತಿ ನಿಜವಾದ ಜ್ಞಾನ ಹೊಂದಿರುವವರು ವಿನಯದಿಂದಿರುತ್ತಾರೆ. ಅವರು ಎಲ್ಲರೊಂದಿಗೆ ವಾದ ಮಾಡುವುದಿಲ್ಲ, ತಮ್ಮ ಜ್ಞಾನವನ್ನು ಪ್ರದರ್ಶಿಸಲು ಪ್ರಯತ್ನಿಸುವುದಿಲ್ಲ, ಅವರ ನಡೆನುಡಿಗಳೇ ಅವರ ಮಹತ್ವವನ್ನು ತೋರಿಸುತ್ತವೆ. ನಿಮ್ಮ ಯಶಸ್ಸಿನ ಬಗ್ಗೆ ಜಗತ್ತಿಗೆ ಹೇಳುವ ಅಗತ್ಯವಿಲ್ಲ, ನೀವು ಮೌನವಾಗಿ ಶ್ರಮಿಸಿ. ನಿಮ್ಮ ಫಲಿತಾಂಶವೇ ಜಗತ್ತಿಗೆ ಉತ್ತರ ನೀಡುತ್ತದೆ. ಜನರು ನಿಮ್ಮ ಬಗ್ಗೆ ಅನುಮಾನಪಟ್ಟರೂ ಚಿಂತಿಸಬೇಡಿ. ನಿಮ್ಮ ಗುರಿಯ ಕಡೆಗೆ ಸಾಗುತ್ತಿರಿ. ಒಂದು ದಿನ ನಿಮ್ಮ ಯಶಸ್ಸು ಅವರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವಾಗುತ್ತದೆ. ಕೆಲವೊಮ್ಮೆ ಮೌನವು ಆತ್ಮರಕ್ಷಣೆಯ ಒಂದು ರೂಪವಾಗಿದೆ.
ಎಲ್ಲರೊಂದಿಗೆ ನಿಮ್ಮ ಯೋಜನೆಗಳನ್ನು ಹಂಚಿಕೊಳ್ಳುವ ಅಗತ್ಯವಿಲ್ಲ. ಎಲ್ಲರಿಗೂ ನಿಮ್ಮ ಕನಸುಗಳನ್ನು ಹೇಳುವ ಅಗತ್ಯವಿಲ್ಲ. ಕೆಲವು ವಿಷಯಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಶಾಂತವಾಗಿ ಕೆಲಸ ಮಾಡುವುದು ಉತ್ತಮ. ಜೀವನದಲ್ಲಿ ಅನೇಕ ಜನರು ಬರುತ್ತಾರೆ ಮತ್ತು ಹೋಗುತ್ತಾರೆ. ಕೆಲವರು ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಕೆಲವರು ತಪ್ಪಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಎಲ್ಲರನ್ನೂ ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಮೌಲ್ಯಗಳನ್ನು ಕಾಪಾಡಿಕೊಂಡು ನಿಮ್ಮ ದಾರಿಯಲ್ಲಿ ನಡೆಯಿರಿ. ಕೃಷ್ಣನು ನಮಗೆ ಕಲಿಸುವ ಅತಿ ದೊಡ್ಡ ಪಾಠವೆಂದರೆ, ನಮ್ಮ ಮನಸ್ಸನ್ನು ಗೆದ್ದವನೇ ಜಗತ್ತನ್ನು ಗೆಲ್ಲಬಲ್ಲನು. ಹೊರಗಿನ ಶತ್ರುಗಳನ್ನು ಸೋಲಿಸುವುದು ಸುಲಭ. ಆದರೆ ಒಳಗಿನ ಕೋಪ, ಅಹಂಕಾರ, ಅಸೂಯೆ ಮತ್ತು ಅಶಾಂತಿಯನ್ನು ಗೆಲ್ಲುವುದು ಕಷ್ಟ. ಈ ಒಳಗಿನ ಶತ್ರುಗಳನ್ನು ಗೆಲ್ಲಲು ಮೌನ ಬಹಳ ಸಹಾಯಕ. ಮೌನವು ನಮ್ಮ ಆಲೋಚನೆಗಳನ್ನು ಸ್ಪಷ್ಟಗೊಳಿಸುತ್ತದೆ. ಮೌನದಲ್ಲಿ ನಾವು ನಮ್ಮನ್ನು ನಾವು ಅರಿತುಕೊಳ್ಳುತ್ತೇವೆ. ಮೌನದಲ್ಲಿ ನಮ್ಮ ತಪ್ಪುಗಳನ್ನು ಗುರುತಿಸುತ್ತೇವೆ. ಮೌನದಲ್ಲಿ ನಮ್ಮ ಶಕ್ತಿಯನ್ನು ಕಂಡುಕೊಳ್ಳುತ್ತೇವೆ. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿ ಕಳೆಯಿರಿ. ಯಶಸ್ಸು ಪಡೆಯಲು ಪ್ರತಿಯೊಂದು ಅವಕಾಶದಲ್ಲೂ ಮಾತನಾಡುವ ಅಗತ್ಯವಿಲ್ಲ. ಕೆಲವೊಮ್ಮೆ ಕೇಳುವುದು ಹೆಚ್ಚು ಮುಖ್ಯ. ಕೇಳುವ ವ್ಯಕ್ತಿ ಹೊಸ ವಿಷಯಗಳನ್ನು ಕಲಿಯುತ್ತಾನೆ. ಮಾತನಾಡುವ ವ್ಯಕ್ತಿ ತಾನು ತಿಳಿದಿರುವುದನ್ನೇ ಪುನರಾವರ್ತಿಸುತ್ತಾನೆ. ಆದ್ದರಿಂದ ಹೆಚ್ಚು ಕೇಳಿ, ಕಡಿಮೆ ಮಾತನಾಡಿ. ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಸವಾಲು ಬಂದರೂ ಹೆದರಬೇಡಿ. ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ನಿಮ್ಮ ಗುರಿಯನ್ನು ನೆನಪಿಟ್ಟುಕೊಳ್ಳಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ಜಗತ್ತು ನಿಮ್ಮ ವಿರುದ್ಧ ಇದ್ದರೂ ನೀವು ನಿಮ್ಮನ್ನು ನಂಬಿದರೆ ಯಾರೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಅಂತಿಮವಾಗಿ ಶ್ರೀಕೃಷ್ಣನ ಸಂದೇಶ ತುಂಬಾ ಸರಳವಾಗಿದೆ. ಪ್ರತಿಯೊಂದು ಟೀಕೆಗೆ ಉತ್ತರ ಕೊಡಬೇಡಿ. ಪ್ರತಿಯೊಂದು ಜಗಳದಲ್ಲಿ ಭಾಗವಹಿಸಬೇಡಿ. ಪ್ರತಿಯೊಂದು ಅವಮಾನಕ್ಕೆ ಪ್ರತಿಕ್ರಿಯಿಸಬೇಡಿ. ಕೆಲವೊಮ್ಮೆ ಮೌನವಾಗಿರುವುದೇ ಅತ್ಯಂತ ದೊಡ್ಡ ಶಕ್ತಿ. ನಿಮ್ಮ ಮೌನವು ನಿಮ್ಮ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ. ನಿಮ್ಮ ಮೌನವು ನಿಮ್ಮ ಜ್ಞಾನವನ್ನು ತೋರಿಸುತ್ತದೆ. ನಿಮ್ಮ ಮೌನವು ನಿಮ್ಮ ಗೆಲುವಿನ ದಾರಿಯನ್ನು ತೆರೆಯುತ್ತದೆ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ. ಅನಗತ್ಯ ವಾದಗಳಿಂದ ದೂರವಿರಿ. ನಿಮ್ಮ ಸಮಯವನ್ನು ಮೌಲ್ಯಯುತ ಕೆಲಸಗಳಿಗೆ ಬಳಸಿ. ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ಕೃಷ್ಣನ ಈ ಅಮೂಲ್ಯ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆಗ ನೀವು ಕೇವಲ ಇತರರನ್ನು ಮಾತ್ರವಲ್ಲ, ನಿಮ್ಮನ್ನೇ ನೀವು ಗೆಲ್ಲುವಿರಿ. ಮತ್ತು ತನ್ನನ್ನೇ ತಾನು ಗೆದ್ದವನು ಈ ಜಗತ್ತಿನಲ್ಲಿ ಯಾರಿಂದಲೂ ಸೋಲುವುದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.